ಏನೋ ವಿಶೇಷ ಮಾಡ್ಬಿಟ್ಟಿದ್ದೀವಿ ಅನ್ನೋದ್ರಲ್ಲ ಒಪ್ಕೊಂಡಿದ್ದೀರಲ್ಲ ನೀವೇ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಕೂಡಿ ಎಲ್ಲರೂ ಯಾಕೆ ಮಾತಾಡ್ತೀರಿ? ಡಿಸೈಡ್ ಕೂಡಪ್ಪ ಕೂಡಿ ನಾಗರಾಜ್ ದಯವಿಟ್ಟು ತಮ್ಮ ಅನುಮತಿಯೊಂದಿಗೆ ನಾನು ಇಷ್ಟೇ ಕೇಳೋದು ಅವ್ರನ್ನ, ಈ ಸಂವಿಧಾನ ಬಾಹಿರ ಅಂತ ಇವತ್ತು ಬೊಬ್ಬೆ ಹೊಡಿತಾರಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಇದನ್ನ ಯಾಕೆ ಒಪ್ಕೊಂಡ್ರು ಇವ್ರು? ಹಾಗಾದ್ರೆ ಅಧಿಕಾರದಲ್ಲಿದ್ದಾಗ ಒಂದು, ಇವತ್ತು ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿರೋದು ಕೇಶವ್ ಮಾತಾಡ್ತೀರಲ್ಲ ಅಲ್ಲ, ಇದು ನಿಮ್ಗೆ ಎದಕ್ಕೆ ಮಾತಾಡ್ತೀರಿ ರೀ? ನಿಮಗೆ ಡಿಸೋಜ ನಿನಗೆ ಬುದ್ಧಿ ಐತಿಲ್ಲ? ನಿನಗೆ ಮುಖ್ಯಮಂತ್ರಿ ಇದಾರೆ, ಎದ್ ನಿಂತು ಮಾತಾಡ್ತಾರೆ, ನಿಮ್ಗೆ ಏನು ಮಾತಾಡ್ತೀರಿ? ಅಟ್ಲೀಸ್ಟ್ ಮುಖ್ಯಮಂತ್ರಿ ಗೌರವ ಕೊಡ ಕಲೀರಿ. ಒಂದು ನಿಮಿಷ ಕೊಡ್ತೀವಿ. ಕೂಡಿ ಕೇಳ್ತೀನಿ. ಆಮೇಲೆ ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷ ನಾಯಕರು ಮಾತಾಡ ಕೂತ್ಕೊಳ್ಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಿದ್ದಾರೆ. ನಾವು ಎತ್ತಿದ ಪ್ರಶ್ನೆ, ಲಾಠಿ ಚಾರ್ಜ್ ಆಯ್ತಲ್ಲ, ಗಲಾಟೆ, ಇದಕ್ಕೆ ಗಲಾಟೆ ಆಗಿದೆಯಲ್ಲ, ಇದಕ್ಕೆ ಕ್ರಮ ಏನು ಅನ್ನೋದು ಒಂದು. ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಇದು ಪ್ರಶ್ನೆ. ನೀವು 2A ನಲ್ಲಿ ಕೊಡ್ತೀರಾ, C ನಲ್ಲಿ ಕೊಡ್ತೀರಾ, D ನಲ್ಲಿ ಕೊಡ್ತೀರಾ, ಅದು ನಿಮ್ಮಿದು. ಒತ್ತಡ ಇದೆ, ಬೀದಿಗಿಳಿದಿದ್ದಾರೆ ಜನ, ಉತ್ತರ ಕೊಡಬೇಕಾಗಿರೋದು ಸರ್ಕಾರದ ಕೆಲಸ. ಒಂದು ನಿಮಿಷ, ನಾವೆತ್ತಿದ್ದು ಇವತ್ತಿನ ದಿವಸ ಅಲ್ಲೇನಾಯ್ತು ಇಲ್ಲೇನಾಯ್ತು ಪ್ರಶ್ನೆಯಲ್ಲಿ ಇದನ್ನು ಒಡೆಯುವಂಥದ್ದಲ್ಲ. ಕಾನೂನಲ್ಲಿ ನಮ್ಮ ಹೋರಾಟವೂ ಕೂಡ ಬಹುಕಾಲದಿಂದ ಇತ್ತು. ಅದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಪದೇ ಪದೇ ನಾವು ಒತ್ತಿ ಹೇಳಿದ್ದೇವೆ. ಆದ್ರಿಂದಾಗಿ ರಿಲಿಜಿಯಸ್ ರಿಸರ್ವೇಷನ್ ಈ ದೇಶದ ಕಾನೂನಾಗಲಿ ಅಥವಾ ಸಂವಿಧಾನ ಆಗಲಿ ಒಪ್ಪೋದಿಲ್ಲ. ಇದೆಲ್ಲವೂ ಇದೆ, ಅದರಲ್ಲಿ ಅವಕಾಶ ಇಲ್ಲ. ಆ ಕಾರಣದಿಂದ ತೆಗೆದಿದ್ದೀವಿ, ಬೇರೆವರೆಗೂ ಹಂಚಿದ್ದೀವಿ. ಅದು ಬೇರೆ. ನೀವು ಕೊಡ್ತೀರಾ ಅನೌನ್ಸ್ ಮಾಡ್ಕೊಳ್ಳಿ. ಕೊಡಲ್ವಾ ನೀವು ಹೇಳಿ ಅವ್ರಿಗೆ, ಯಾರು ಹೋರಾಟ ಮಾಡ್ತಿದಾರೋ ಅವ್ರಿಗೆ ನೀವು ಕೊಡೋದಾದ್ರೆ ಕೊಡಿ, ಇಲ್ಲ ಅಂತಂದ್ರೆ ಈ ಕಾರಣದಿಂದ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ. ನಮ್ಮ ಆ ತಕರಾಲಿಲ್ಲ. ಆದ್ರೆ ಜನ ಹೋರಾಟ ಮಾಡ್ಲಿಕ್ಕೆ ಬಂದಾಗ ನೀವು ಅವರನ್ನ ಹೇಗೆ ನಡೆಸ್ಕೊಳ್ಬೇಕಾಗಿತ್ತು. ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ. ಇವತ್ತು ಆಸ್ಪತ್ರೆಗೆ ಭೇಟಿ ಕೊಡಬೇಕಾಗಿತ್ತು ಬೆಳಿಗ್ಗೆ 9:30. ಎಲ್ಲ ICU ನಲ್ಲಿದ್ರು ಕೆಲವರೆಲ್ಲ. ರಾತ್ರಿ ನಾಪತ್ತೆ ಆಗೋಗಿದ್ದಾರೆ. ಎಲ್ಲೋದ್ರು ಅವರು? ಎಲ್ಲಿ ಗಾಯಾಳುಗಳು ಎಲ್ಲಾದ್ರು? ಅವರೆಲ್ಲ ಯಾಕೆ ಸ್ಥಳಾಂತರ ಮಾಡಬೇಕು? ಇದು ಈ ವಿಷಯ ದೊಡ್ಡದಾಗ್ತದೆ. ಆದ್ರಿಂದ ಆಸ್ಪತ್ರೆಯಲ್ಲಿ ಇದ್ದವ್ರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತಂದ್ರೆ ಇದು ನೀವು ಅದು ಮಾಡಿದ್ರಿ, ನೀವು ಇದು ಮಾಡಿದ್ರಿ, ಇದೆಲ್ಲ ಮಾಡಿದ್ರಿ, ನೀವೇನೇನು ಮಾಡಿದ್ರಿ.
ಆಯ್ತು. ನಾವೇನಾನ್ ಮಾಡಿದ್ರಿ ಇದನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಬೇರೆ ಸಮಯ ಇದೆ. ಹರಿಪ್ರಸಾದ್ ಅದಕ್ಕೆ ಉತ್ತರ ಒಂದೇ ಕೊಡಿ ನಿಮಿಷ ನಮ್ಗೆ. ಒಂದೇ ನಿಮಿಷ ನನಗೆ ಸರ್ಕಾರ ಕ್ಷಮೆ ಕೇಳಬೇಕು, ಧನ್ಯವಾದಗಳು ಸಭಾಪತಿಗಳೇ. ಕ್ಷಮೆ ಕೇಳಬೇಕು. ಒಂದ್ ನಿಮಿಷ ಮೀಸಲಾತಿ ವಿಚಾರ, ಸಾಮಾಜಿಕ ನ್ಯಾಯದ ವಿಚಾರ ಬಂದಾಗ ನಮ್ಮ ಈಗ ಗಲಾಟೆ ನಡೆದ್ರ ಬಗ್ಗೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ಹೇಳಿದ್ರೆ ಅವರು ಸಾಕು. ವಿರೋಧ ಪಕ್ಷದ ನಾಯಕರು ಹೇಳಿದ್ದನ್ನ ಲಾ ಅಂಡ್ ಆರ್ಡರ್ ಬಗ್ಗೆ ಉತ್ತರ ಅಷ್ಟೇ. ಕೊಡಿ ಅಂತ ಹೇಳಿದಾರೆ. ಅದನ್ನ ನಾನು ಕೂಡ ಸರಿ ಸಾಕು, ಅಷ್ಟು ಸಾಕು, ಅಷ್ಟು ಉತ್ತರ ಆದ್ರೆ ಕೊಡಿ. ತಾವು ಮಾತಾಡ್ತಾ ಇನ್ನೊಂದು ಹೇಳಿದ್ರಿ, ನೀವು ಯಾವ್ದ್ರಲ್ಲಿ ಕೊಡ್ತೀರಿ ಕೊಡಿ ಅಂತ. ಈಗ ಹೋರಾಟ ನಡೀತಾ ಇರೋದು 2A ನಲ್ಲಿ ಕೊಡ್ಬೇಕು ಅಂತ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಓದಿ ಹೇಳಿದ್ರು, ಓದ್ ಸರ್ಕಾರ ಹೈಕೋರ್ಟ್ ಅಲ್ಲಿ ಅಫಿಡವಿಟ್ ಹಾಕಿದೆ, ನಾವು 2A ನ ಮುಟ್ಟೋದಿಲ್ಲ, 2A ಅಲ್ಲಿ ಇರೋ ಒಂದು ಕಮ್ಯುನಿಟಿನ ತೆಗೆಯೋದಿಲ್ಲ, ಒಂದು ಕಮ್ಯುನಿಟಿನ ಹೊಸದಾಗಿ ಸೇರಿಸೋದಿಲ್ಲ ಅಂತ ಓದ್ ಸರ್ಕಾರ ಅಫಿಡವಿಟ್ ಹಾಕಿದೆ. ಇಲ್ಲಿ ಸೈನ್ಡ್ ಬೈ ಆನ್ ಬಿಹಾಫ್ ಆಫ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ. ಓದ್ ಗವರ್ಮೆಂಟ್ ಹೇಳಿದೆ 2A ನ ಮುಟ್ಟೋದಿಲ್ಲ, 2A ಪರ್ಸೆಂಟೇಜ್ ಅನ್ನ ಮುಟ್ಟೋದಿಲ್ಲ, 2A ಅಲ್ಲಿ ಇರೋ ಒಂದು ಕಮ್ಯುನಿಟಿಯನ್ನ ತೆಗೆಯೋದಿಲ್ಲ, ಒಂದು ಕಮ್ಯುನಿಟಿ ಸೇರಿಸೋದಿಲ್ಲ ಅಂತ. At the cost of repetition. At the cost of repetition. ಕೂಡ್ರಿ ಮಾತಾಡೋ ಏನ್ರಿ ಕೊಡ್ತೀನಿ, ಅವ್ರು ಮುಗಿಲಿ. ಹರಿಪ್ರಸಾದ್ ಮಾನ್ಯ ಸಭಾಪತಿಗಳೇ, ಅಟ್ ದ ಕಾಸ್ಟ್ ಆಫ್ ರೆಪ್ಯುಟೇಷನ್ ಮುಖ್ಯಮಂತ್ರಿಗಳು ಹೇಳಿದ್ದನ್ನ ಬೇಕಾದ್ರೆ ಸ್ಪಷ್ಟೀಕರಣಕ್ಕಾಗಿ ಇನ್ನೊಂದು ಬಾರಿ ಮತ್ತೆ ಓದ್ತೇನೆ ನಾನು, ವಿತ್ ಯುವರ್ ಪರ್ಮಿಷನ್. ಎನಿ ಡಿಸಿಷನ್ ಬೈ ದ ಸ್ಟೇಟ್ ಗವರ್ಮೆಂಟ್, ಒಂದು ಕೂಡಿ ಎನಿ ಡಿಸಿಷನ್ ಬೈ ದ ಸ್ಟೇಟ್ ಗವರ್ಮೆಂಟ್ ಆನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ರೆಪ್ಯುಟೇಷನ್ ಇನ್ ದಿಸ್ ರಿಗಾರ್ಡ್ would not ಚರ್ಚೆಗೆ ಅವಕಾಶ ಕೊಡಿ, ಆಮೇಲೆ ಉತ್ತರ ಕೊಡ್ಲಿ. ಚರ್ಚೆನೇ ಮಾಡಲ್ಲ. provided to 2A or will not alter the composition of communities either by addition or by deletion. Will not alter means we will not touch 2A ಅಂತ Right. ಕೂಡಿ. ಅದನ್ನ ನಾನು violate ಮಾನ್ಯ ಸಭಾಪತಿಗಳೇ, ಅಷ್ಟೇ ನಾನು ಅಲ್ಲಿ ಒಬ್ರಿಗೆ ಕೊಟ್ಟಿನಿ, ಮಾನ್ಯ ಸಭಾಪತಿಗಳೇ, ಅವ್ರಿಗೆ ಮಾತಾಡಕ್ ಕೊಟ್ಟಿನಿ, ಓಕೆ. ಅವ್ರಿಗೆ ಮಾತಾಡಕ್ ಕೊಟ್ಟಿನಿ ನಾನು.